2,000 years later. ಮನೇಲಿ ಕೂತು ಕೂತು ಬೇಜಾರಾಗಿ ನಾನು ಹೋಗಿದ್ದು ಕೇವ್ಸಿಗೆ. ಆ ಕೇವ್ಸಿಗೆ 8,000 ವರ್ಷಗಳ ಇತಿಹಾಸ ಇದೆ. ಇಲ್ಲಿಂದ ಡೈರೆಕ್ಟ್ ಕೇರಳದಲ್ಲಿರೋ ಎಡಕಲ್ ಕೇವ್ಸ್ಗೆ ಸುರಂಗ ಮಾರ್ಗ ಇದೆ ಅಂತ ರೀಸೆಂಟಾಗಿ ಪ್ರೂವ್ ಆಗಿದೆ. ಒಳಗೆ ಹೋಗ್ತಾ ಹೋಗ್ತಾ ನೋಡಿದೆ, ಮತ್ತೆ ಇಲ್ಲಿ ಯಾರು ಚಿಕ್ಕ ಚಿಕ್ಕ ಮಕ್ಕಳು ಜೋಡ್ಸೋಗ್ಬಿಟ್ಟವ್ರೆ ಅನ್ಕೊಂಡೆ. ಚಿಕ್ಕ ಮಕ್ಕಳು ಜೋಡಿಸಿರೋದಲ್ಲ, ಅದು ಕೈಯಲ್ಲಿ ಎತ್ತಿದ್ರು ಬರ್ತಾ ಇಲ್ಲ, ತುಂಬ ಹಳೇದು. ಇಲ್ಲಿ ಕೇವ್ಸ್ ಇರೋದು ಅಷ್ಟ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಆ ಕೇವ್ಸ್ ಪೂರ್ತಿ ಇದ್ದಿದ್ದೆ ನಾನೊಬ್ಬ. ಎಲ್ಲ ನೋಡ್ಕೊಂಡು ಇನ್ನೂ ತುಂಬ ಪ್ಲೇಸಸ್ ಇದೆ ಇದ್ರೊಳಗಡೆ, ಇಂಟ್ರೆಸ್ಟಿಂಗ್ ಆಗಿ ಪ್ಲೇಸಸ್ ಇದೆ. ಇದು ನೋಡ್ಕೊಂಡು ಬರೋವಾಗ ನನಗೊಂದು ಹೊಸ ಥರ ಎಕ್ಸ್ಪೀರಿಯನ್ಸ್ ಆಯಿತು. ಏನು ಅಂತ ಕೇಳ್ತೀರಾ? ಒಂದು ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಬಂತು. ನೀವೇನು ನೋಡಿದ್ರಿ ಸೀನು, ಇದಕ್ಕಿಂತ ಇನ್ನೂ ಭಯಂಕರವಾಗಿರೋ ಸೀನ್ಸ್ ಎಲ್ಲ ಒಳಗಡೆ ಇದೆ. ಅದನ್ನ ನೋಡಿ ನನಗಂತೂ ಭಯ ಆಗೋಯ್ತು. ಭಯ ಆಗಿ ಆ ಸೌಂಡ್ ಅಂತೂ ನಿಲ್ಲೇ ಇಲ್ಲ. ಈ ಕೇವ್ಸಿಗೂ ನಮ್ಮ ರಾಮಾಯಣ ಸಂಬಂಧ, ಈ ಕೇವ್ಸ್ ಒಳಗಡೆ ಏನೇನೆಲ್ಲ ಇದೆ ಅಂತ ತಿಳ್ಕೊಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಂಪ್ಲೀಟ್ ಡೀಟೇಲ್ಸ್ ಪೋಸ್ಟ್ ಮಾಡ್ತೀನಿ.